ಹರಿ ಓಂ. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ಅತಿಥಿಗಳೇ, ಆದರಣೀಯ ಆಯುರ್ವೇದ ವೈದ್ಯರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. First of all, I feel so honored and privileged to stand in front of so many doctors and dignitaries. Doctors are nothing but God. They save lives and remove sufferings. ವೈದ್ಯೋ ನಾರಾಯಣೋ ಹರಿ. ವೈದ್ಯರು ದೇವರ ಪ್ರತಿರೂಪ. ಆಯುರ್ವೇದ ಅವರ ಸೇವೆಯ ಮಾರ್ಗ. ನಮಗೆ ರೋಗ ಬಂದಾಗ, ನೋವಾದಾಗ ದೇವಸ್ಥಾನಕ್ಕಿಂತ ಮೊದಲು ನಾವು ಹೋಗೋದು ವೈದ್ಯರ ಹತ್ರ. ರೋಗಿಯಿಂದ ನೋವನ್ನು ಕಳಿಸಿಕೊಂಡು ಅವನ ಮುಖದಲ್ಲಿ ಮಂದಹಾಸ ತರುವ ವೈದ್ಯರು ನಿಜಕ್ಕೂ ದೇವರ ಪ್ರತಿರೂಪ. ಆಯುರ್ವೇದ ನಮ್ಮ ಪುರಾತನ ಜ್ಞಾನ. ಇದು ಕೇವಲ ರೋಗ ನಿವಾರಣೆ ಅಲ್ಲ, ಆರೋಗ್ಯಕರ ಜೀವನದ ಮಾರ್ಗ. ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಯ ಮೂಲಕ ಚಿಕಿತ್ಸೆ ನೀಡುವುದು ಆಯುರ್ವೇದದ ಮಹತ್ವ. ನನ್ನ ವೈಯಕ್ತಿಕ ಜೀವನದಲ್ಲಿ ಆಯುರ್ವೇದ ಒಂದು ಅದ್ಭುತ ಬದಲಾವಣೆ ತಂದಿದೆ. ನಾನು ಪ್ರತಿ ವರ್ಷ ಧರ್ಮಸ್ಥಳದ ನೇಚರ್ ಕ್ಯೂರ್ ಕೇಂದ್ರಕ್ಕೆ ಹೋಗುತ್ತೇನೆ. ಅಲ್ಲಿ ಪ್ರಕೃತಿಯೊಂದಿಗೆ ಚಿಕಿತ್ಸೆ, ಶುದ್ಧ ಆಹಾರ, ಯೋಗ ಮತ್ತು ಧ್ಯಾನ ನನಗೆ ದೇಹಕ್ಕಿಂತಲೂ ಹೆಚ್ಚು ಮನಸ್ಸಿಗೆ ಶಾಂತಿ ನೀಡಿದೆ. ಇಂದಿನ ವೇಗದ ಮತ್ತು ಒತ್ತಡದ ಜೀವನದಲ್ಲಿ ಆಯುರ್ವೇದ ಒಂದು ಆಶಾಕಿರಣ. ನಮ್ಮ ಪುರಾತನ ವಿಜ್ಞಾನವಾದ ಆಯುರ್ವೇದ ಇನ್ನಷ್ಟು ಬೆಳೆಯಬೇಕು, ಇನ್ನಷ್ಟು ಜನರ ಬದುಕನ್ನು ತಲುಪಬೇಕು. ಇದು ನನ್ನ ಆಸೆ. ಆರೋಗ್ಯ ಹೆಚ್ಚಲಿ, ಸಮಾಜ ಸುಖವಾಗಿರಲಿ. ಕೊನೆಗೆ ಜೀವ ಉಳಿಸುವ ಈ ಮಹಾಸೇವೆಯಲ್ಲಿ ತೊಡಗಿರುವ ಎಲ್ಲ ಆಯುರ್ವೇದ ವೈದ್ಯರಿಗೆ ನಾನು ಹೃದಯಪೂರ್ವಕವಾಗಿ ತಲೆಬಾಗಿ ವಂದಿಸುತ್ತೇನೆ. ಈ ಅಮೂಲ್ಯ ಅವಕಾಶ ನೀಡಿದ್ದಕ್ಕಾಗಿ ಆಯೋಜಕರಿಗೆ, ಎಸ್ಪೆಷಲಿ ಡಾಕ್ಟರ್ ವಿಜೇಂದ್ರ ಭಟ್ ಸರ್ ಮತ್ತು ಎಲ್ಲ ಗಣ್ಯ ವೈದ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆಯುರ್ವೇದ ನನ್ನ ಜೀವನದಲ್ಲಿ ಆರೋಗ್ಯದ ಜೊತೆಗೆ ಶಾಂತಿಯನ್ನು ತಂದಿದೆ. ಇದು ಕೇವಲ ಚಿಕಿತ್ಸೆ ಅಲ್ಲ, ಜೀವನದ ದಾರಿ. ನಮ್ಮೆಲ್ಲರ ಜೀವನದಲ್ಲಿಯೂ ಆರೋಗ್ಯ ಮತ್ತು ಸಂತೋಷ ನೆಲೆಸಲಿ ಎಂಬ ಆಶಯದೊಂದಿಗೆ ಆಯುರ್ವೇದದ ಶಾಶ್ವತ ಪ್ರಾರ್ಥನೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್.
ಮೈ ಡಿಯರ್ ಫ್ರೆಂಡ್ಸ್. ಇವತ್ತಿನ ಇನಾಗ್ರೇಟರ್ ಅಂತ ಶ್ರೀಯುತ ಗವಿಯಪ್ಪ ಸರ್ ಅವರು ತುರ್ತು ಪರಿಸ್ಥಿತಿಯ ಮೇಲೆ ಹೊರಗೆ ಹೋಗ್ತಾ ಇದ್ದಾರೆ. ಬೇರೆ ಇನಾಗ್ರೇಷನ್ ಕಾರ್ಯಕ್ರಮ ಇದೆ. ಸೊ ಐ ರಿಕ್ವೆಸ್ಟ್ ಡಾಕ್ಟರ್ ಕೇದಾರ್ ಸರ್ ಟು ಹ್ಯಾಂಡ್ ಓವರ್ ದ ಮೊಮೆಂಟು. ಅದೇ ಥರನೇ ನಮ್ಮ ಎ ಎಫ್ ಎ ಹೊಸಪೇಟೆಯಿಂದ ಸಣ್ಣ ವಿನಂತಿ ಇದೆ ಸರ್. ಎ ಎಫ್ ಎ ಹೊಸಪೇಟೆಯಲ್ಲಿ 150 ಜನ ಡಾಕ್ಟರ್ಸ್ ಇದ್ದೀವಿ. ನಮಗೊಂದು ಸಿ ಎ ಲ್ಯಾಂಡ್ ಒಂದು ಬೇಕು, ಹಾಗೆ ಒಂದು ಆಯುಷ್ ಭವನ ಒಂದು ನಮ್ಮ ಭಾಳ ದಿವಸದ ಒಂದು ಪ್ರೋಗ್ರಾಮ್ಸ್ ಇದೆ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟು ಮುಂದಿನ ದಿನಗಳಲ್ಲಿರಲಿ. ನೀವು ಹೇಳ್ದಂಗೆ ಒಂದು ಹಾಸ್ಪಿಟ್ಲು ಆಗುತ್ತೆ ಸತ್ಯವಟ್ಟವ್ರದ್ದು, ನಮ್ಮದು ಆಯುಷ್ ಭವನನೇ ಆಗಲಿ ಅಂತ ಕೇಳ್ಕೊತಾ ಐ ರಿಕ್ವೆಸ್ಟ್ ಡಾಕ್ಟರ್ ಕೇದಾರ್ ಸರ್ ಆ್ಯಂಡ್ ಆಫೀಸ್ ಪೇರಸ್ ಟು ಹ್ಯಾಂಡ್ ಓವರ್ ದ ಲೆಟರ್ಸ್ ಟು ಹಿಮ್. ಥ್ಯಾಂಕ್ ಯು. ಆಯುಷ್ ಭವನ ಬೇಡಿಕೆ ಇದೆ, ಅದು ನಾನು ಇಮಿಡಿಯೇಟಾಗಿ ಟೇಕಪ್ ಮಾಡ್ತೀನಿ. ಸ್ವಲ್ಪ ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡಿರಿ, ಸ್ವಲ್ಪ ಚೇಂಜಸ್ ಆಗೋ ತನಕ. ಆದ ಕೂಡಲೇ ಐ ವಿಲ್ ಟೇಕಪ್ ದಟ್ ದಿಸ್ ಥಿಂಗ್ ಆ್ಯಂಡ್ ಐ ಮೇಕ್ ಅರೇಂಜ್ಮೆಂಟ್. ಅದಕ್ಕೇನು ಫಂಡ್ ಕೊಡಬೇಕು ಫ್ರಮ್ ಅವರ್ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ, ನಮ್ಮದೇನಿದೆ MLA ಗ್ರ್ಯಾಂಟ್ಸಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರದ್ದು ಇಷ್ಟು ಗ್ರ್ಯಾಂಟ್ಸ್ ನಾನು ಅದಕ್ಕೆ ತೆಗೆದಿಟ್ಟಿರ್ತೀನಿ. ಮಿನಿಮಮ್ ನಮ್ಮ ಕಡೆಯಿಂದ ಒಂದು 10 lakhs ಐ ವಿಲ್ ಅನೌನ್ಸ್ ದಟ್ ದಿಸ್ ಥಿಂಗ್ ಫಾರ್ ದಟ್ ಆಯುಷ್ ಭವನ್ ಆಲ್ಸೋ. ಅದ್ರ ಜೊತೆಗೆ ಐ ಫಾರ್ಗಾಟ್ ಟು ಸೇ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿ ಹೈದರಾಬಾದ್ AIG-ನಿಂದ ಅಲ್ಲಿ ನಾಗೇಶ್ವರ ರಾವ್ ಅವರಿದ್ದರು, ಅವ್ರನ್ನ ಭೇಟಿಯಾಗಿ ಐ ವಾಸ್ ಫಾರ್ ದಟ್ ಲಿಸ್ಟ್ ಆಲ್ಸೋ. ಈ ವಾಸ್ ಆಲ್ಸೋ ವೆರಿ ಕೈಂಡ್ ಎನಫ್ ಟು ಗಿವ್ ಇಟ್ ಟು ಮೀ ಬಿಕಾಸ್ ಐ ಫಾರ್ಗಾಟ್ ದಟ್ AIG ಅನ್ನೋದು. ಸೊ ಐ ಜಸ್ಟ್ ವಾಂಟೆಡ್ ಟು ಅಪ್ಡೇಟ್ ದಟ್ ಆ್ಯಂಡ್ ಗೋ ಬ್ಯಾಕ್. ಥ್ಯಾಂಕ್ ಯು ಆ್ಯಂಡ್ ಐ ಆಮ್ ಟೇಕಿಂಗ್ ಲೀವ್. ಥ್ಯಾಂಕ್ ಯು ಸರ್. ಬರ್ತೀನಿ. ಥ್ಯಾಂಕ್ ಯು ಸರ್.